ಕೇಂದ್ರ BJP ಸರ್ಕಾರ ಏನು ಪದೇ ಪದೇ ಜನವಿರೋಧಿ ಕೆಲಸಗಳನ್ನು ಮಾಡ್ತಾ ದಿನನಿತ್ಯ ವಸ್ತುಗಳ ಬೆಲೆನ ಏರಿಸ್ತಾ ಬರ್ತಾನೆ ಇದ್ದಾರೆ. ಕಳೆದ ವರ್ಷ ಕೂಡ 50-60 ರೂಪಾಯಿ ಜಾಸ್ತಿ ಮಾಡಿದ್ರು. ಈ ವರ್ಷ ಕೂಡ 60 ರೂಪಾಯಿ ಗ್ಯಾಸಿಗೆ ಜಾಸ್ತಿ ಮಾಡಿದ್ದಾರೆ. ಈ ಕಳೆದ 3 ತಿಂಗಳಲ್ಲಿ 307 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದೇ ರೀತಿ ಮಾಡ್ತಾ ಹೋದರೆ ಜನಸಾಮಾನ್ಯರಿಗೆ ಬದುಕೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇವರು ಕಾಂಪ್ರಮೈಸ್ CM ಆಗಿ ಯಾವುದೋ ಒಂದು ದೇಶಕ್ಕೆ ನಮ್ಮ ದೇಶನ ಅಡ ಇಟ್ಟು ಇಲ್ಲಿ ಎಲ್ಲರಿಗೂ ಬಡವರಿಗೆ ಕಷ್ಟ ಕೊಡ್ತಾ ಇದು ಮಾಡ್ತಾರೆ. ಕಾಂಪ್ರಮೈಸ್ PM ಆಗಿ ಟ್ರಂಪ್ ಅವರಿಗೆ ನಮ್ಮ ದೇಶನ ಅಡ ಇಟ್ಟಿದ್ದಾರೆ, ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ನಾವು ಇವತ್ತು ಗ್ಯಾಸ್ ಸಿಲಿಂಡರ್ ದರ ಜಾಸ್ತಿ ಆಗಿರೋದ್ರಿಂದ ನಾವು ಗ್ಯಾಸ್ ಸಿಲಿಂಡರಲ್ಲಿ ಏನು ಮಾಡೋಕ್ಕಾಗ್ದಲೇ ಜನ ಇವಾಗ ಸೌದೆಗೆ ಮೊರೆ ಹೋಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ತೋರಿಸಿದ್ದೀವಿ. ಇದೇ ರೀತಿ ಮಾಡ್ತಾ ಹೋದರೆ ಇನ್ನೂ ಉಗ್ರ ಹೋರಾಟನ ನಮ್ಮ ಜಿಲ್ಲಾ NSU ಇಂದ ಜಿಲ್ಲಾ ಯುವ ಕಾಂಗ್ರೆಸ್ಸಿಂದ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಭಾವಚಿತ್ರ ಹಾಕಿ ಮುಖವಾಡ ಹಾಕ್ಬಿಟ್ಟು ಒಂದು ನಾಯಿ ಚೈನನ್ನು ಮೋದಿಯವರ ಭಾವಚಿತ್ರದ ಕತ್ತಿಗೆ ಹಾಕಿ ಟ್ರಂಪ್ ಅವ್ರ ಕೈ ಕೊಟ್ಟಿದ್ದೀವಿ. ಅದು ಏನು ನಡೀತಾ ಇದೆ ಅದನ್ನು ಜನಕ್ಕೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ಶಿವಮೊಗ್ಗ ನಗರದಲ್ಲಿ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಏನಿವತ್ತು ಅಚ್ಚೇ ದಿನ ಅಂತೇಳಿ ಇವತ್ತು BJP ಸರ್ಕಾರ ಕಳೆದ 11 ವರ್ಷಗಳಿಂದ ಅಧಿಕಾರವನ್ನು ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ. ಇವತ್ತು ಗ್ಯಾಸ್ ಬೆಲೆ ದಿಢೀರನೇ ಒಂದು ಗ್ಯಾಸ್ ಬೆಲೆ 60 ರೂಪಾಯಿ, ಕಮರ್ಷಿಯಲ್ 115 ಇವತ್ತು ಮನೆತನ ಏರಿಸಿದೆ. ಜೊತೆಗೆ ಇತ್ತೀಚಿನ 3 ತಿಂಗಳಿಂದ ಸುಮಾರು 307 ರೂಪಾಯಿ ಗ್ಯಾಸ್ ಬೆಲೆಯನ್ನು ಏರಿಸಿದ್ದಾರೆ. ಒಂದು ಕಡೆ ದರವನ್ನು ಏರಿಸ್ತಿದ್ದಾರೆ. ಹಿಂದೆ ಸರ್ಕಾರ ನಾವು ಸಬ್ಸಿಡಿ ಕೊಡ್ತೀವಿ ಅಂತೇಳಿ ಗ್ಯಾಸಿಗೆ ಅದನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಇವತ್ತು ಗ್ಯಾಸ್ ಬೆಲೆನ 60 ರೂಪಾಯಿ ಏರಿಕೆ ಮಾಡುವ ಮುಖಾಂತರ ಈ ದೇಶದ ನಾಗರಿಕರ ಒಂದು ರೀತಿ ಬರೆ ಎಳೆಯುವ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾವಿವತ್ತು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಯಾವ ರೀತಿ ನಾವು ಇನ್ನೂ ಅನೇಕ ವರ್ಷಗಳ ಹಿಂದೆ ಯಾವ ರೀತಿ ಸೌದೆ ಒಲೆಯಲ್ಲಿ ನಾವೆಲ್ಲ ನಾಗರಿಕರು ಅಡುಗೆಯನ್ನು ಮಾಡ್ತಾಯಿದ್ರು, ಆ ಒಂದು ಇತಿಹಾಸಕ್ಕೆ BJP ಸರ್ಕಾರ ಇವತ್ತು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಜನರಿಗೆ ನೀವು ಗ್ಯಾಸಲ್ಲಿ ಅಡುಗೆ ಮಾಡಬೇಡ್ರಿ, ದಯವಿಟ್ಟು ಒಲೆಯನ್ನು ಇನ್ಮೇಲೆ ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಇವತ್ತು BJP ಸರ್ಕಾರ BJP ನಾಯಕರುಗಳು ಇವತ್ತು ಜನರಿಗೆ ಪರೋಕ್ಷವಾಗಿ ಹೇಳಿದ್ದಾರೆ. ಅಂದರೆ ಗ್ಯಾಸ್ ಬೆಲೆನ ಇರೋ ಮುಖಾಂತರ ಹಿಂದೆ UPA ಸರ್ಕಾರದಲ್ಲಿ ಕೇವಲ 400 ಚಿಲ್ಲರೆಗೆ ಇವತ್ತು ಗ್ಯಾಸು ಸಿಗ್ತಾ ಇತ್ತು. ಇವತ್ತು ಹೆಚ್ಚು ಕಮ್ಮಿ 900 ರೂಪಾಯಿ, ಈಗ 60 ರೂಪಾಯಿ, ಹೆಚ್ಚು ಕಮ್ಮಿ 9,000 ಗಡಿಯನ್ನು ಗ್ಯಾಸ್ ಬೆಲೆ ಇವತ್ತು BJP ಸರ್ಕಾರ ಏರಿಸಿದ್ದಾರೆ. ಹಾಗಾಗಿ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ. ಕೂಡಲೇ ಕೇಂದ್ರ ಸರ್ಕಾರ ಗ್ಯಾಸ್ ಬೆಲೆಯನ್ನು ಇಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಾವು ಪ್ರತಿಭಟನೆ ಮಾಡುವ ಮುಖಾಂತರ ಒತ್ತಾಯವನ್ನು ಮಾಡ್ತಿದ್ದೇವೆ. ಇವತ್ತು ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಇವತ್ತು ನಮ್ಮ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಕಾರ್ಯಕರ್ತರುಗಳು ಇವತ್ತು ನಮ್ಮ ಗೋಪಿ ಸರ್ಕಲಲ್ಲಿ ಇವತ್ತು ಒಂದು ಒಲೆಯಲ್ಲಿ ಇವತ್ತು ಟೀ ಮಾಡುವ ಮುಖಾಂತರ ಇವತ್ತು ವಿಶೇಷವಾದ ವಿನೂತನವನ್ನು ಒಂದು ಪ್ರತಿಭಟನೆ ಮಾಡಿದ್ದೇವೆ. ಯಾಕೆಂದರೆ ಈ BJP ಸರ್ಕಾರ ಇವತ್ತು ಗ್ಯಾಸ್ ಬೆಲೆನ ಈ ದಿನೇ ಎಸ್ಕೊಂತಿದ್ರೆ ಸಾಮಾನ್ಯ ಜನರು, ಮಧ್ಯಮ ವರ್ಗದ ಜನರು, ಈ ದೇಶದ ಜನರು ಗ್ಯಾಸ್ ಯೂಸ್ ಮಾಡೋದು ಬಿಟ್ಟು ಒಲೆಯಲ್ಲಿ ಅಡುಗೆ ಮಾಡುವಂತಹ ದಿನಗಳು ಭಾಳ ಹತ್ರ ಬರ್ತಾ ಇದ್ದಾವೆ. ಇವತ್ತು ಜೊತೆಗೆ ಈ ದೇಶದ ಇವತ್ತು ಟ್ರಂಪ್ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಭಾರತ ದೇಶಕ್ಕೆ 30 ದಿನ ನಾವು ವಿನಾಯಿತಿ ಕೊಟ್ಟಿದ್ದೇವೆ ಅಂತೇಳಿ. ಎಲ್ಲ ಒಂದು ರೀತಿ ಈ ಭಾರತ ಸರ್ಕಾರ ಮೋದಿಯವರು ಆಡಳಿತ ಚುಕ್ಕಾಣಿಯನ್ನು ಹಿಡಿದಿರೋದು, ಅವರು ಆಡಳಿತವನ್ನು ಮಾಡಬೇಕು. ಆದರೆ ದುರಾದೃಷ್ಟವತ್ ಇವತ್ತು ಈ ದೇಶವನ್ನು ಭಾರತ ದೇಶದ ಅಧ್ಯಕ್ಷ ಅಂತ ಟ್ರಂಪ್ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಅಧ್ಯಕ್ಷ ಅಂತ ಟ್ರಂಪ್ ಅವರು ಈ ದೇಶದ ಆಡಳಿತವನ್ನು ಮಾಡ್ತಿದ್ದಾರೆ. ಅಂದರೆ ಈ ಟ್ರಂಪ್ ಅವರು ಅಮೆರಿಕ ಅಧ್ಯಕ್ಷ ಅಂತ ಟ್ರಂಪ್ ಅವರು ಹೇಳಿದ ರೀತಿ ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಕೆಲಸವನ್ನು. ಹಾಗಾಗಿ ಯಾಕೆಂದರೆ ಭಾರತ ದೇಶದ ನಾಗರಿಕರು ನಮ್ಮ BJP ನಾಯಕರುಗಳಿಗೆ ವೋಟನ್ನು ಕೊಟ್ಟು ಇವತ್ತು ಕೂರಿಸಿರೋದು. ಆದರೆ ಮೋದಿಯವರು ಅಮೆರಿಕ ಅಧ್ಯಕ್ಷ ಅಂತ ಟ್ರಂಪ್ ಅವರು ಹೇಳಿದ ರೀತಿ ಆಡಳಿತವನ್ನು ಮಾಡ್ತಿದ್ದಾರೆ. ಹಾಗಾಗಿ ನೈತಿಕತೆಯನ್ನು ಇವತ್ತು ದಯವಿಟ್ಟು ನಮ್ಮ ನರೇಂದ್ರ ಮೋದಿ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಥ್ಯಾಂಕ್ ಯು.